ಪ್ರಥಮ ಪೂಜೆ ವಂದಿತ ಸಂಕಷ್ಟಹಾರ ನಮ್ಮ ಗಣಪತಿ. ಮೋದಕ ಪ್ರಿಯ, ಇಂದಿಗೂ ಎಂದೆಂದಿಗೂ ಪ್ರಥಮ ಪೂಜೆಗೆ ಅಧಿಪತಿ ನಮ್ಮ ಗಣಪತಿ. ಕಲಿಯುಗದಲ್ಲಿ ನಾವು ಎಷ್ಟೇ ಅಪ್ಡೇಟ್ ಆದ್ರೂ, ಎಷ್ಟೇ ಮಾಡರ್ನ್ ಆದ್ರೂ, ಇಂದಿಗೂ ಹಿಂದೂ ಸಂಪ್ರದಾಯದಲ್ಲಿ ವಿಜೃಂಭಣೆಯ ಹಬ್ಬ ಅಂದ್ರೆ ನಮ್ಮೆಲ್ರಿಗೂ ನೆನಪಾಗೋದು ಗಣಪತಿಯ ಉತ್ಸವ, ಗಣಪತಿಯ ಹಬ್ಬ. ಇಂತಹ ಗಣಪತಿ ಪೂಜೆ ಎಲ್ಲರಿಗೂ ಪ್ರೀತಿ ಪಾತ್ರ ಆಗಿರುವಂಥದ್ದು. ಒಂದು ಸಾರಿ ಕಲಿಯುಗದಲ್ಲಿ ಒಬ್ಬ ಪುರೋಹಿತರು ಇರ್ತಾರೆ, ತುಂಬಾ ಪ್ರತಿಷ್ಠಿತ ಪುರೋಹಿತರು. ಅವರು ತುಂಬಾ ಶಿವ ಮತ್ತೆ ವಿಷ್ಣುವಿನ ಆರಾಧಕರಾಗಿರ್ತಾರೆ. ಭಗವಂತನ ಪ್ರೀತಿ ಮತ್ತೆ ಆಶೀರ್ವಾದವನ್ನ ಅವರು ಪಡ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ಅವರು ಪೌರೋಹಿತ್ಯ ಮಾಡಿಸಿದಂತಹ ಎಲ್ಲಾ ಮದುವೆಗಳು ಕೂಡ ಸಕ್ಸಸ್ ಆಗಿರುತ್ತವೆ. ಅವರ ಪೌರೋಹಿತ್ಯದಲ್ಲಿ ಮದುವೆ ಮಾಡಿಕೊಂಡಂತಹ ದಂಪತಿಗಳು ಅನ್ಯೋನ್ಯವಾಗಿ ಸಂತೋಷವಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ತುಂಬಾ ಮನ್ನಣೆ, ಗೌರವ ಇರುತ್ತೆ. ಅಂತಹ ಪುರೋಹಿತರಿಗೆ ಸ್ವಲ್ಪ ಗರ್ವ ಇದ್ದೇ ಇರುತ್ತೆ, ನಾನು ಅನ್ನೋದು. ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ತನ್ನ ಮಗಳ ಮದುವೆಯನ್ನ ಆ ಪುರೋಹಿತರ ಕೈಲಿ ಮಾಡಿಸ್ಬೇಕು, ಅವರ ಪೌರೋಹಿತ್ಯದಲ್ಲಿ ನನ್ನ ಮಗಳ ಮದುವೆ ಆಗ್ಬೇಕು ಅಂತ ತುಂಬಾ ಇಷ್ಟಪಟ್ಟು ಪುರೋಹಿತಿಕೆಯನ್ನ ಆ ಬ್ರಾಹ್ಮಣರಿಗೆ ಕೊಡ್ತಾರೆ. ಅವರು ಸರಿ ಅಂತ ಒಪ್ಕೊಂಡು ಮದುವೆ ಮಾಡಿಸೋದಿಕ್ಕೆ ಮದುವೆ ಮಂಟಪಕ್ಕೆ ಬರ್ತಾರೆ. ಅಲ್ಲಿ ತುಂಬಾ ಚೆನ್ನಾಗಿ ಮದುವೆ ಮಂಟಪ ಅಲಂಕೃತ ಆಗಿರುತ್ತೆ. ಅಡುಗೆ ಊಟ ಅಂತೂ ತುಂಬಾ ಚೆನ್ನಾಗಿ ಆಗಿರುತ್ತೆ. ಎಲ್ಲರ ಹೊಗಳಿಕೆಗೆ ಪಾತ್ರರಾಗಿರ್ತಾರೆ. ಇನ್ನೇನು ಧಾರೆ ಮಂಟಪ ರೆಡಿ ಇರುತ್ತೆ, ಮದುವೆ ಮಾಡಿಸ್ಬೇಕು. ಪೌರೋಹಿತ್ಯನ ಈ ಪ್ರತಿಷ್ಠಿತರಾದಂತಹ ನಮ್ಮ ಪುರೋಹಿತರು ವಹಿಸಿರ್ತಾರೆ. ಆದ್ರೆ ಆ ಪುರೋಹಿತರು ಅಲ್ಲಿ ಒಂದು ಸಣ್ಣ ಎಡವಟ್ಟನ ಮಾಡಿಬಿಡ್ತಾರೆ. ಗಣಪತಿಯ ಪೂಜೆ ಮೊದಲಿಗೆ ಮಾಡೋದಿಲ್ಲ. ಆಮೇಲೆ ಅವ್ರ ಅಸಿಸ್ಟೆಂಟ್ ಪುರೋಹಿತರು ಹೇಳ್ತಾರೆ, ಗುರುಗಳೇ ನೀವು ಮರ್ತು ಬಿಟ್ರ, ಗಣಪತಿ ಪೂಜೆ ಮಾಡ್ಲಿಲ್ಲ, ಹೀಗೇನ್ ಮಾಡೋದು ಅಂತ. ಅವರು ಒಂದು ಶ್ಲೋಕನಾದ್ರೂ ಹೇಳ್ಬಹುದಾಗಿತ್ತೇನೋ ಗಣಪತಿದು, ಆದ್ರೆ ಹೇಳೋದಿಕ್ ಹೋಗೋದಿಲ್ಲ. ಗಣಪತಿ ಪೂಜೆ ಮಾಡ್ಲಿಲ್ಲ ಅಂದ್ರೆ ಏನು? ಅವರಪ್ಪ ಶಿವನ ಆರಾಧಕ, ನಾನು ಮಹಾವಿಷ್ಣುವಿನ ಆರಾಧಕ. ನನಗೆ ದೇವರ ಆಶೀರ್ವಾದ ಇದೆ. ನಾನು ಮಾಡಿಸಿದಂತ ಮದುವೆಗಳು ಇದುವರೆಗೂ ಯಾವುದೂ ಕೂಡ ತೊಂದರೆಗೆ ಒಳಗಾಗಿಲ್ಲ. ಪರವಾಗಿಲ್ಲ, ಸಮಯಕ್ಕೆ ಸರಿಯಾಗಿ ತಾಲಿಯನ್ನ ಕಟ್ಟಿಸ್ಬೇಕು. ನಾವು ರಾಹುಕಾಲ ಹತ್ರ ಬಂದ್ಬಿಡುತ್ತೆ, ಒಳ್ಳೆ ಶುಭ ಗಳಿಗೆಯಲ್ಲಿ ತಾಲಿ ಕಟ್ಲಿ, ಅದನ್ನ ಪರವಾಗಿಲ್ಲ ಬಿಟ್ಟು ಬಿಡುವ, ಈಗ ಮುಂದಿನ ಕಾರ್ಯವನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮುಂದಿನ ಎಲ್ಲಾ ಕಾರ್ಯಗಳನ್ನ, ಸಕಲ ಸಿದ್ಧತೆಗಳನ್ನ ಮಾಡ್ಕೋತಾರೆ. ಆಗ ವಧುವರರನ್ನ ಕರೆಸ್ತಾರೆ. ವರನಿಗೆ ಹೇಳ್ತಾರೆ, ಸರಿ ಎಲ್ಲವ ಪೂಜೆ ಪುನಸ್ಕಾರ ಆಶೀರ್ವಾದ ಎಲ್ಲ ಆಗಿದೆಯಪ್ಪ, ಈಗ ನೀನು ತಾಲಿ ಕಟ್ಟುವಂತಹ ಶುಭ ವೇಳೆ ಸಮೀಪ ಬಂತು, ನೀನು ವಧುವಿಗೆ ತಾಲಿ ಕಟ್ಟಬೇಕು ಅಂತ ಹೇಳ್ತಾರೆ. ಅದಕ್ಕೆ ವರ, ಸರಿ ನಾನು ತಾಲಿ ಕಟ್ಟೋದಕ್ಕೆ ರೆಡಿ ಇದ್ದೀನಿ, ಮಾಂಗಲ್ಯವನ್ನ ಕೊಡಿ ಪುರೋಹಿತರೆ ಅಂತ ಕೇಳ್ತಾರೆ. ಆಗ ಪುರೋಹಿತರು ಮಾಂಗಲ್ಯ ತಗೊಂಬನ್ನಿ, ಮಾಂಗಲ್ಯ ಧಾರಣೆ ಆಗ್ಲಿ ಅಂತ ಮಾಂಗಲ್ಯವನ್ನ ಕೇಳಿದಾಗ ಅಲ್ಲಿ ಮಾಂಗಲ್ಯ ಕಾಣಿಸೋದೇ ಇಲ್ಲ. ಎಲ್ಲ ಕಡೆ ಹುಡುಕ್ತಾರೆ, ಏನಾಯ್ತು ಮಾಂಗಲ್ಯ ಅಂತ. ಎಷ್ಟು ಹುಡುಕಿದ್ರು ಕೂಡ ಮಾಂಗಲ್ಯ ಸಿಗೋದೇ ಇಲ್ಲ. ಏನು ಪುರೋಹಿತರು ನಿಗದಿ ಮಾಡಿರ್ತಾರೆ, ಯಾವ ಮುಹೂರ್ತದಲ್ಲಿ ಮದುವೆ ಆಗ್ಬೇಕು ಅಂತ ನಿಶ್ಚಯ ಮಾಡಿರ್ತಾರೆ, ಆ ಮುಹೂರ್ತ ಮೀರು ಹೋಗುತ್ತೆ, ರಾಹುಕಾಲ ಹತ್ರ ಬಂದೇ ಬಿಡುತ್ತೆ. ಯಾಕೆ ಈ ರೀತಿ ಆಗೋಯ್ತಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಮನವರಿಕೆ ಆಗುತ್ತೆ ಆ ಪ್ರತಿಷ್ಠಿತ ಜ್ಯೋತಿಷಿಗೆ, ಅಯ್ಯೋ ನಾನು ಗಣಪತಿಯ ಪೂಜೆ ಮಾಡಲೇ ಇಲ್ಲ, ಅಟ್ಲೀಸ್ಟ್ ಗಣಪತಿಯ ಒಂದು ಶ್ಲೋಕವನ್ನ ಮನಸಾರೆ ಹೇಳಿ ಕ್ಷಮೆ ಕೇಳೋಣ ಅಂತ ಹೇಳಿ ಗಣಪತಿಯ ಒಂದು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ ಅಂತ ಹೇಳಿ ಶ್ಲೋಕವನ್ನ ಹೇಳ್ಕೋತಾರೆ. ಮನಪೂರ್ವಕವಾಗಿ ಕ್ಷಮೆಯನ್ನ ಕೇಳಿ ಗಣಪತಿಗೆ ಪೂಜೆ ಮಾಡಿ ತಾಳ್ಮೆಯಿಂದ ಮಾಂಗಲ್ಯ ಎಲ್ಲಿದೆ ಅಂತ ಹುಡುಕ್ತಾರೆ. ಆದ್ರೆ ಆ ಮಾಂಗಲ್ಯ ಆ ಪುರೋಹಿತರ ಸೊಂಟದಲ್ಲೇ ಇರುತ್ತೆ. ಮರೆತು ಸೊಂಟಕ್ಕೆ ಮಾಂಗಲ್ಯವನ್ನ ಸಿಗಿಸ್ಕೊಂಡ್ಬಿಟ್ಟಿರ್ತಾರೆ ಪೂಜಾ ಗಡಿಬಿಡಿಲಿ. ಬುದ್ಧಿ ಮರೆತು ಹೋಗುತ್ತೆ. ಹಾಗಾಗಿ ನಮಗೆ ಬುದ್ಧಿವಂತಿಗೆ, ಸಮಯ ಪ್ರಜ್ಞೆ ಅಂತ ಕೊಡೋ ಅಂಥದ್ದು ನಮ್ಮ ಗಣಪತಿನ ನಾವು ಪ್ರೀತಿಸೋಣ, ಆರಾಧಿಸೋಣ, ಪೂಜಿಸೋಣ. ಏನಂತೀರಾ?
ವಿಷಯದ ವಿಶ್ಲೇಷಣೆ ನಿಮ್ಗಿಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.